ಯಾವಾಗಲೂ ಒಂಥರ ಭಯ ಆದಾಗೆ ಆಗೋದು, ನಿದ್ರೆ ಬಂದ ಕೂಡಲೇ ಪಕ್ಕ ಎಬ್ಬಿಸಿ. ಎಷ್ಟು ಸಮಯದಿಂದ? ಇದು ತುಂಬಾ ಸಮಯದಿಂದ ಆಗ್ತಾ ಉಂಟಾಗಿ. ಓಕೆ, ನಂತರ ಯೇಸು ಮುಟ್ಟಿತಾನೆ ಎಂಬುದಾಗಿ. ಹೌದು. ತಂದೆಯಾದ ದೇವರ ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ಕರ್ತನಿನ ಪಾದ ಪೀಠಕ್ಕೆ ಬಂದಿದ್ದೇನೆ. ಈ ತಾಯಿಯ ಆರೋಗ್ಯಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಭಯದ ಆತ್ಮವನ್ನು ಇವರ ಶರೀರದಿಂದ ಹೊರದೊಬ್ಬುತ್ತಾ ಇದ್ದೇನೆ. ಸ್ಪಿರಿಟ್ ಆಫ್ ಫಿಯರ್ ಐ ಬೈಂಡ್ ಅಂಡ್ ಕಾಸ್ಟ್ ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಭಯದಾತ್ಮ ಬಿಟ್ಟು ಹೋಗಲಿ, ಭಯದಾತ್ಮ ಬಿಟ್ಟು ಹೋಗಲಿ, ನಿದ್ರೆ ಕೆಡಿಸುವಂತ ದುರಾತ್ಮ ಬಿಟ್ಟು ಹೋಗಲಿ ಯೇಸು ನಾಮದಲ್ಲಿ. ಈ ತಾಯಿಯ ಶರೀರದಲ್ಲಿ ಸೌಖ್ಯ ರಿಲೀಸ್ ಮಾಡ್ತಾ ಇದ್ದಾನೆ. 2 ತಿಮೋಥೆಯ 1:7 ಹೇಳ್ತದೆ, ನೀವು ಹೊಂದಿದ ಆತ್ಮ ಹಿಡಿತದ ಆತ್ಮವಲ್ಲ, ಬಲ, ಪ್ರೀತಿ, ಶಿಕ್ಷಣದ ಆತ್ಮ. ಯೇಸುವಿನ ನಾಮದಲ್ಲಿ ಧೈರ್ಯದ ಆತ್ಮ ರಿಲೀಸ್ ಮಾಡ್ತಾ ಇದ್ದಾನೆ. ಈ ಕ್ಷಣದಿಂದ ಆ ಭಯ ತಿರುಗಿ ಅದು ಬರக்கூಡದು, ಆ ಭಯ ತಿರುಗಿ ಬರக்கூಡದು, ನಿದ್ರೆ ಕೆಡಿಸುವಂತ ಹೋರಾಟ ಬರக்கூಡದು. ಪೂರ್ಣದ ಸೌಖ್ಯ ಉಂಟಾಗಲಿ. ಇವರ ಆತ್ಮ ಪ್ರಾಣ ಶರೀರದಲ್ಲಿ ಯೇಸುವಿನ ರಕ್ತದ ಮುದ್ರೆ ಆಗ್ತಾ ಇದ್ದಾನೆ. ಫ್ರೀ ಆಗಲಿ ಯೇಸು ನಾಮದಲ್ಲಿ. ಕರ್ತನೇ ಬಿಡುಗಡೆ ಕೊಟ್ಟಿ ಸ್ತೋತ್ರ ಯೇಸುವಿನ ಹೆಸರಲ್ಲಿ ತಂದೆ, ಆಮೆನ್, ಆಮೆನ್. ನನ್ನ ಹೆಸರು ಗ್ರೇಸ್, ನಾವು ಕಟ್ಪಾಡಿಯಿಂದ. ನನಗೆ ಸಮಸ್ಯೆ ಯಾವಾಗಲೂ ನಿದ್ರೆ ಬರುವುದಿಲ್ಲ. ನಿದ್ದೆ ಕಣ್ಣಲ್ಲಿ ಬಂದಾಗ ಆಗ್ತದೆ, ನಿದ್ರೆ ಬರುವಾಗ ನಿದ್ದೆ ಹೋಗಿಬಿಡ್ತದೆ. ಆಮೇಲೆ ಇಲ್ಲನೇ ಇಲ್ಲ, ಮುಂಜಾನೆ ತನಕ ಎಚ್ಚರನೇ ಇರ್ತೇನೆ ನಾನು. ಇದು ಕೆಲವು ಸಮಯದಿಂದ ಉಂಟಾಗಿ ಅಂತೂ ನಾನು ದೇವರಿಗೆ ಹೃದಯದಲ್ಲಿ, ಯಾಕಂದರೆ ಕೀರ್ತನೆ 5ರಲ್ಲಿ ಹೇಳ್ತದಲ್ಲ, ನಿಮ್ಮ ಹೃದಯದಲ್ಲೇ ದೇವರಿಗೆ ಸ್ತೋತ್ರ ಮಾಡಿರಂತೇಳಿ. ಹಾಗೆ ನಾನು ನನ್ನ ಹೃದಯವನ್ನೇ ದೇವರಿಗೆ ರಾತ್ರಿ ಎಚ್ಚರ ಇರುವಾಗ ಹಾಗೆಯೇ ನಾನು ಮಾಡ್ತಾ ಇರ್ತೇನೆ. ಹೃದಯದಲ್ಲಿ ಬಾಯಿ ತೆರೆದು ಮಾಡೋದಿಲ್ಲ, ನನ್ನ ಹೃದಯದಲ್ಲೇ ದೇವರಿಗೆ ನಾನು ಪ್ರಾರ್ಥನೆ ಮಾಡ್ತಾ ಇರ್ತೇನೆ. ದೇವರು ಅದರಿಂದ ನನಗೆ ತುಂಬ ಸಹಾಯ ಮಾಡ್ತಾರೆ. ಮುಂಜಾನೆ ಹೇಳ್ಬೇಕಾದಷ್ಟು ನನಗೆ ಏನೋ ಒಂದು ಇದಿರುವುದಿಲ್ಲ. ಅಂತೂ ಈ ಒಂದು ಕಾಟ ನನ್ನಿಂದ ಬಿಟ್ಟು ಹೋಗಲೇಬೇಕೆಂಬಂಥ ಒಂದು ಆಸೆ ನನ್ನದು. ಅದಕ್ಕಾಗಿ ಸ್ವಸ್ಥತೆಯ ಕೂಟಕ್ಕೆ ನಾನು ಬಂದಿದ್ದೇನೆ. ಪ್ರೇಯರ್ ಮಾಡುವಾಗ ನನಗೆ ಅದೇ ನಂಬಿದ್ದೇನೆ ನಾನು.